ಇನ್ನು ಕಲ್ಪನೆ ಅಂತಕ್ಕಂಥದ್ದು ಗಂಡು ಹೆಣ್ಣು ಇಬ್ಬರೂ ಕೂಡ ಇದರ ಬಗ್ಗೆ ಪ್ರಮುಖವಾಗಿ ತಿಳ್ಕೋಬೇಕು. ಯಾವ ಸಮಯದಲ್ಲಿ ಲೈಂಗಿಕ ಕ್ರಿಯೆಯನ್ನು ಮಾಡಬೇಕು ಅಥವಾ ಯಾವ ಕ್ಷಣದಲ್ಲಿ ಹೇಗಿರಬೇಕು ಅನ್ನೋದರ ಬಗ್ಗೆ ಪ್ರಮುಖವಾಗಿ ಪೋಷಕರು ಇದರ ಬಗ್ಗೆ ತಿಳುವಳಿಕೆ ನೀಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಆರೋಗ್ಯ ಸಲಹೆಗೆ ಪ್ರೀತಿಯ ಸ್ವಾಗತ. ಇವತ್ತು ನಾನು ಮಾತಾಡ್ತಕ್ಕಂತಹ ವಿಷಯ ಕೆಲವರಿಗೆ ನೋವನ್ನು ತರಿಸ್ಬೋದು. ವಿಶೇಷವಾಗಿ ಮಹಿಳೆಯರಿಗೆ ಸ್ವಲ್ಪ ಗೊಂದಲವಾಗ್ಬೋದು, ಸ್ವಲ್ಪ ಬೇಸರವಾಗ್ಬೋದು. ಹಾಗಾಗಿ ಮೊಟ್ಟ ಮೊದಲಿಗೆ ತಮ್ಮಲ್ಲಿ ಕ್ಷಮೆ ಯಾಚಿಸ್ತೀನಿ. ಈ ವಿಷಯದ ಬಗ್ಗೆ ಎಷ್ಟೋ ಜನರಿಗೆ ತಿಳುವಳಿಕೆ ಇಲ್ಲ. ಹಾಗಾಗಿ ಈ ಸನ್ನಿವೇಶದಲ್ಲಿ ಅತ್ಯಾಚಾರ ಅಂತಕ್ಕಂಥದ್ದು ಅಥವಾ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ನಡೀತಾ ಇರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಹಾಗಾಗಿ ಈ ವಿಷಯದ ಬಗ್ಗೆ ಒಂದಿಷ್ಟು ಅರಿವು ಮೂಡಿಸ್ತಕ್ಕಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಬೇರೆ ಯಾವ ಕೆಟ್ಟ ಉದ್ದೇಶಗಳಾಗಲಿ, ಬೇರೆ ಯಾರನ್ನೋ ಟೀಕಿಸಬೇಕು ಅಂತಾಗಲಿ ಅಥವಾ ತೀರಾ ವೈಯಕ್ತಿಕವಾಗಿ ಯಾರು ಕೂಡ ಈ ವಿಷಯಗಳನ್ನು ತೆಗೆದುಕೋಬಾರ್ದು ಅಂತಕ್ಕಂತಹ ಒಂದು ಮನವಿಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ನಾನು ಮಾತಾಡ್ತಕ್ಕಂತಹ ವಿಷಯ ಇವತ್ತು ಮಹಿಳೆಯರು ಲೈಂಗಿಕ ಸುಖವನ್ನು ಹೇಗೆ ತಮ್ಮ ಅಗತ್ಯತೆಗಳನ್ನು ಪೂರೈಸ್ಕೊಳ್ತಾರೆ ಅಥವಾ ಹೇಗೆ ಪೂರೈಸ್ಕೊಳ್ಬೇಕು ಅಂತಕ್ಕಂತಹ ವಿಷಯವನ್ನು ನಾನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ತಮ್ಮಲ್ಲಿ ಕ್ಷಮೆ ಯಾಚಿಸ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಗಂಡು ಹೆಣ್ಣು ಎಂದ ಮೇಲೆ ಸಾಕಷ್ಟು ಬಯಕೆಗಳು ಇದ್ದೇ ಇರ್ತವೆ. ಆ ಬಯಕೆಗಳನ್ನು ಈಡೇರಿಸಿಕೊಳ್ಳುವಂಥದ್ದು ಕೆಲವೊಂದು ವಯಸ್ಸಿನಲ್ಲಿ ಬರ್ತಕ್ಕಂತಹ ಯೌವನ ಅಂತಕ್ಕಂತಹ ಒಂದು ಅಂಶದಲ್ಲಿ ನಾವಿಲ್ಲಿ ಪ್ರಮುಖವಾಗಿ ಗುರುತಿಸ್ತೇವೆ. ಈ ಯೌವನ ವ್ಯವಸ್ಥೆಯಲ್ಲಿ ಗಂಡು ಅಥವಾ ಹೆಣ್ಣು ಒಬ್ಬರನ್ನೊಬ್ಬರು ಸೇರಿಕೊಳ್ಳುವಂತಹ ಸನ್ನಿವೇಶ, ಸೇರಿದಾಗ ಅವರಿಗೆ ಆಗ್ತಕ್ಕಂತಹ ಆ ತೃಪ್ತಿ, ಸಂತೋಷ ಇವೆಲ್ಲವೂ ಕೂಡ ಅವರ ಒಂದು ವ್ಯಕ್ತಿತ್ವವನ್ನು ಗುರುತಿಸ್ತದೆ. ಪ್ರಮುಖವಾಗಿ ಯಾರು ಈ ಕಾರ್ಯದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನುವಂತಹ ವಿಷಯವನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಪ್ರಮುಖವಾಗಿ ಗಂಡೇ ಆಗಲಿ ಹೆಣ್ಣೇ ಆಗಲಿ ಒಂದು ಸಾಮಾಜಿಕ ಕಟ್ಟುಪಾಡು ಅಂತಕ್ಕಂಥದ್ದಿದೆ. ಅದರ ಪ್ರಕಾರವಾಗಿ ಮದುವೆಯಾದ ನಂತರವೇ ಈ ರೀತಿಯ ಲೈಂಗಿಕ ಸುಖವನ್ನು ಅನುಭವಿಸಬೇಕು ಅಂತ ಹೇಳಿ 2005ರಲ್ಲಿ ದಿ ಅಟ್ರಾಕ್ಷನ್ ಆಫ್ ಇನ್ ಲೇಡೀಸ್ ಅಂತಕ್ಕಂತಹ ಪುಸ್ತಕದಲ್ಲಿ
ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಯಾವುದೇ ಒಬ್ಬ ವ್ಯಕ್ತಿಗೆ ತನ್ನ ಇರ್ತಕ್ಕಂತಹ ಆಸೆಗಳನ್ನು, ಅಂದರೆ ತನ್ನಲ್ಲಿರ್ತಕ್ಕಂತಹ ಆಸೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ಅವಳು ಹೆಣ್ಣೆ ಇರಬಹುದು, ಗಂಡೇ ಇರಬಹುದು, ಎಲ್ರಿಗೂ ಕೂಡ ಆಸೆ ಅಂತಕ್ಕಂಥದ್ದು ಇದ್ದೇ ಇರ್ತದೆ. ಇದರಲ್ಲಿ ಬರ್ತಕ್ಕಂತಹ ಮೊದಲನೇ ಅಂಶ ಅಂದರೆ ಆತ್ಮಸಂತೋಷ ಅಂತಕ್ಕಂಥದ್ದು. ಮಹಿಳೆಯರೇ ಆಗಲಿ ಅಥವಾ ಗಂಡೇ ಆಗಲಿ, ಅವರು ಸರ್ವೇ ಸಾಮಾನ್ಯವಾಗಿ ಅಪರೂಪಕ್ಕೊಮ್ಮೆ ಆದರೂ ತಮ್ಮ ಜನನಾಂಗಗಳನ್ನು ಸ್ಪರ್ಶ ಮಾಡ್ತಕ್ಕಂಥದ್ದು ಅಥವಾ ತಮ್ಮ ಆತ್ಮ ತೃಪ್ತಿಗಾಗಿ ತಾವು ಮಾಸ್ಟರ್ಬೇಷನ್ ಅಂತ ಹೇಳ್ತಾರೆ, ಅದಕ್ಕೆ ಸ್ವಯಂ ಲೈಂಗಿಕ ಕ್ರಿಯೆಯನ್ನು ನಡೆಸ್ತಕ್ಕಂಥದ್ದು, ಇವು ಯಾವುದೇ ಕಾರಣಕ್ಕೂ ಹೆಚ್ಚಾಗದಂತೆ ನೋಡ್ಕೋಬೇಕು. ಹೇಗೆ ಅಂದರೆ, ಪ್ರಮುಖವಾಗಿ ಯಾವುದೇ ಒಬ್ಬ ವ್ಯಕ್ತಿ ತನ್ನನ್ನು ತಾನು ತೊಡಗಿಸ್ಕೊಳ್ಳುವಂತಹ ಸಮಯದಲ್ಲಿ, ಲೈಂಗಿಕವಾಗಿ ತೊಡಗಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಪ್ರತಿನಿತ್ಯ ಅಥವಾ ವಾರದಲ್ಲಿ ಇಂತಹ ದಿನ ಅಥವಾ ಪ್ರತಿನಿತ್ಯ ತನ್ನನ್ನು ಲೈಂಗಿಕವಾಗಿ ತೊಡಗಿಸ್ಕೊಳ್ಳೋದು ಅಥವಾ ಲೈಂಗಿಕ ಕ್ರಿಯೆಯನ್ನು ಕ್ಷಣ ಕ್ಷಣಕ್ಕೂ ಅದನ್ನು ನಡೆಸ್ತಾನೇ ಇರತಕ್ಕಂಥದ್ದು, ಇದರಿಂದ ನಿಮ್ಮ ಜನನಾಂಗಕ್ಕೆ ಅನೇಕ ತೊಂದರೆಗಳು, ಸವಾಲುಗಳು ಬರ್ತಕ್ಕಂತಹ ಸಾಧ್ಯತೆಗಳಿರ್ತವೆ. ಹಾಗಾಗಿ ಇದರ ಬಗ್ಗೆ ಪ್ರತಿಯೊಬ್ಬರು, ಗಂಡು ಹೆಣ್ಣು ಎನ್ನದೆ ಪ್ರತಿಯೊಬ್ಬರೂ ಕೂಡ ಗಮನವಹಿಸೋದು ಬಹಳ ಮುಖ್ಯ ಆಗುತ್ತೆ. ಮತ್ತೊಂದು ಅಂಶ ಅಂದರೆ, ಯಾವುದೇ ಒಬ್ಬ ಹೆಣ್ಣು ಗರ್ಭಧರಿಸ್ತಕ್ಕಂತಹ ಸಂದರ್ಭದಲ್ಲಿ ಆಕೆಗೆ ಇರುವಂತಹ ಆಸೆ ಆಕಾಂಕ್ಷೆಗಳನ್ನು ತನ್ನ ಸಂಗಾತಿಯೊಂದಿಗೆ ಹಂಚಿಕೊಳ್ಳೋದಕ್ಕೆ ಆಸೆ ಇರುತ್ತೆ. ಹಾಗಾಗಿ ಪ್ರತಿ ಸಂಗಾತಿಗಳು ಈ ಒಂದು ಅವಕಾಶವನ್ನು ನಿಮ್ಮ ಸ್ತ್ರೀ, ನಿಮ್ಮ ಹೆಂಡತಿಗೆ ಕಲ್ಪಿಸಿಕೊಡ್ತಕ್ಕಂಥದ್ದನ್ನು ಇಲ್ಲಿ ನೀವು ನೋಡ್ಕೋಬೇಕು. ಅಂದರೆ ಆಕೆಯ ಆಸೆ ಆಕಾಂಕ್ಷೆಗಳು, ಲೈಂಗಿಕವಾಗಿ ಆಕೆಗಿರ್ತಕ್ಕಂತಹ ಆಸೆ ಆಕಾಂಕ್ಷೆಗಳನ್ನು ಕೇಳಿ ತಿಳಿದು ಪೂರೈಸ್ತಕ್ಕಂಥದ್ದು ಕೂಡ ಒಂದು ಗಂಡು ಹೆಣ್ಣಿನ ಒಂದು ಪ್ರಮುಖವಾದಂತಹ ಉದ್ದೇಶ ಆಗಿರುತ್ತೆ. ಯಾರೇ ಒಬ್ಬ ವ್ಯಕ್ತಿ ಲೈಂಗಿಕವಾಗಿ ತನ್ನನ್ನು ತಾನು ತೊಡಗಿಸ್ಕೊಂಡಂತಹ ಸಮಯದಲ್ಲಿ ಸುರಕ್ಷತೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಈ ಸುರಕ್ಷತೆಯನ್ನು ಕಾಪಾಡಿಕೊಳ್ಳದೇ ಇದ್ದರೆ ಏಡ್ಸ್ ಅಂತಕ್ಕಂತಹ ಕಾಯಿಲೆಗೆ ತುತ್ತಾಗಬೇಕಾಗುತ್ತೆ. ಆದ್ದರಿಂದ ಇದರ ಬಗ್ಗೆ ಕೂಡ ಗಮನವಹಿಸೋದು ಬಹಳ ಮುಖ್ಯ ಆಗುತ್ತೆ. ಕೆಲವರಿಗೆ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಲೈಂಗಿಕತೆ ನಡೆಸಿದ್ರೂ ಕೂಡ ಮಗುವಿನ ಜನನ ಆಗದೇ ಇರುವಂತಹ ಸನ್ನಿವೇಶಗಳು ಕೆಲವು ಕಡೆ ಇದೆ. ಅಂತಹ ಸನ್ನಿವೇಶದಲ್ಲಿ ನೀವು ಸೂಕ್ತವಾದ ವೈದ್ಯರ ಸಲಹೆಯನ್ನು, ಚಿಕಿತ್ಸೆಯನ್ನು ಪಡ್ಕೊಂಡು ಅವರಿಂದ ಮಾರ್ಗದರ್ಶನ ಪಡ್ಕೊಂಡು ನೀವು ಲೈಂಗಿಕವಾಗಿ ಮುಂದುವರಿಯೋದು ಬಹಳ ಮುಖ್ಯವಾಗುತ್ತೆ. ಹೆಣ್ಣೊಬ್ಬಳು ಗರ್ಭಧರಿಸಿದಂತಹ ಸಮಯದಲ್ಲಿ ಯಾವ ಸಮಯದವರೆಗೆ ಲೈಂಗಿಕ ಕ್ರಿಯೆಯನ್ನು ನಡೆಸಬೇಕು ಅಂತಕ್ಕಂತಹ ವಿಷಯದ ಬಗ್ಗೆಯೂ ಕೂಡ ನಮ್ಮ ಗಂಡು ಮಕ್ಕಳು ಅಥವಾ ತಮ್ಮ ಗಂಡಂದಿರು ಇದರ ಬಗ್ಗೆ ಸೂಕ್ತ ಸಲಹೆಯನ್ನು ವೈದ್ಯರಿಂದ ಪಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಇನ್ನು ಉದ್ದೀಪನೆ ಅಂತಕ್ಕಂಥದ್ದು, ಲೈಂಗಿಕತೆ ಕ್ರಿಯೆಯಲ್ಲಿ ತೊಡಗಿಸಿಕೊಂಡಂತಹ ಸಮಯದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ, ಹೆಣ್ಣು ಅಥವಾ ಗಂಡು ಯಾರೇ ಇರಬಹುದು, ಆ ಬೇರೆ ಬೇರೆ ಔಷಧಿಗಳನ್ನು ಬಳಸ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ಒಂದು ಪ್ರಕಾರದ
ಒಂದು ವಸ್ತುಗಳನ್ನು ಆ ಜನನಾಂಗದ ಭಾಗಕ್ಕೆ ಹಾಕ್ತಕ್ಕಂಥದ್ದು, ಅದರಿಂದ ಲೈಂಗಿಕ ತೃಪ್ತಿಯನ್ನು ಪಡೀತಕ್ಕಂಥದ್ದು, ಇದೆಲ್ಲ ಒಳ್ಳೆಯ ಲಕ್ಷಣ ಅಲ್ಲ. ಇದರಿಂದ ಹೆಚ್ಚು ಕಡಿಮೆ ಆಗಿ ನಿಮ್ಮ ಜನನಾಂಗವನ್ನು ಕತ್ತರಿಸಬೇಕಾದಂತಹ ಸನ್ನಿವೇಶಗಳು ಕೂಡ ಬರ್ತವೆ. ಹಾಗಾಗಿ ಇದರ ಬಗ್ಗೆಯೂ ಕೂಡ ನೀವು ಸೂಕ್ತವಾದ ಜಾಗೃತಿ ವಹಿಸೋದು ಬಹಳ ಮುಖ್ಯ ಆಗುತ್ತೆ. ಮತ್ತೊಂದು ವಿಷಯ, ನಿಮ್ಮ ಜನನಾಂಗದಲ್ಲಿ ಯಾವುದೇ ಸಮಸ್ಯೆಗಳು ಅಥವಾ ತೊಂದರೆಗಳಿದ್ದರೆ, ಹೆಣ್ಣು ಮಕ್ಕಳಾಗಿದ್ದರೆ ಹೆಣ್ಣು ಅಂದರೆ ನರ್ಸ್ಗಳ ಬಳಿ ಇದರ ಬಗ್ಗೆ ಹೇಳ್ಕೊಳ್ತಕ್ಕಂಥದ್ದು, ಪುರುಷರಾದರೆ ನೀವು ವೈದ್ಯರ ಬಳಿ ಇದರ ಬಗ್ಗೆ ಸೂಕ್ತ ತಪಾಸಣೆ ಮಾಡಿಸ್ಕೊಂಡು ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ತಿಳ್ಕೊಳ್ಳೋದು, ಹಾಗೆ ಇದರ ಬಗ್ಗೆ ಎಲ್ಲ ತಾವು ಗಂಭೀರವಾಗಿ ಇದರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಇನ್ನು ಕಲ್ಪನೆಗಳು, ಪ್ರೀತಿಯಿಂದ ಯಾವುದೋ ಒಂದು ಬೇರೆ ಬೇರೆ ವಿಡಿಯೋಗಳನ್ನು ನೋಡ್ತಾ ಅಥವಾ ಯಾರೋ ಬೇರೆಯವರು ಲೈಂಗಿಕ ಕ್ರಿಯೆಯನ್ನು ಮಾಡೋದನ್ನು ನೋಡಿ ಅದನ್ನು ಕೂಡ ಪ್ರಯೋಗ ಮಾಡ್ತಕ್ಕಂಥದ್ದು, ಇದರಿಂದ ಒಂದು ಹೆಣ್ಣು ತನ್ನದೇ ಆದ ನೋವಿನಲ್ಲಿ ನಡುವಂಥ ಸನ್ನಿವೇಶಗಳು ಕೂಡ ಬರ್ತವೆ. ಹಾಗಾಗಿ ನೀವು ನಿಮ್ಮ ಶೈಲಿಯನ್ನು ಅನುಸರಿಸೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಬೇರೆ ಬೇರೆಯವರ ಒಂದು ಆಕರ್ಷಣೆ ಅಥವಾ ಪ್ರತಿಯೊಬ್ಬರಿಗೂ ಕೂಡ ಒಂದಷ್ಟು ಆಕರ್ಷಣೆ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಆ ಆಕರ್ಷಣೆಗೆ ಬಿದ್ದು ನಿಮ್ಮ ಜೀವನವನ್ನು ನೀವೇ ಹಾಳು ಮಾಡ್ಕೋಬೇಡಿ ಅನ್ನತಕ್ಕಂಥದ್ದು ನನ್ನದೊಂದು ಪ್ರಾರ್ಥನೆ. ಇನ್ನು ವೈದ್ಯಕೀಯ ದೃಷ್ಟಿಕೋನದಲ್ಲಿ ಇದನ್ನು ನೋಡಿದಾಗ ಇದರಲ್ಲಿ ಕೆಲವೊಂದು ಅಂಶಗಳು ಅಂದರೆ ಮಾಸ್ಟರ್ಬೇಷನ್ ಅಂತಕ್ಕಂಥದ್ದು, ಸ್ವಯಂ ಲೈಂಗಿಕ ಕ್ರಿಯೆ ಅಂತಕ್ಕಂಥದ್ದು, ಇವೆಲ್ಲವೂ ಕೂಡ ಅಪರೂಪಕ್ಕೆ ಒಮ್ಮೆ ಇದ್ದರೆ ಇದೇನು ತಪ್ಪಲ್ಲ ಅಂತ ಹೇಳಿ 2014ರಲ್ಲಿ ರಚನೆಗೊಂಡಂತಹ ವುಮೆನ್ ಆ್ಯಂಡ್ ಹೆಲ್ತ್ ಇನ್ ಇಂಡಿಯಾ ಅಂತಕ್ಕಂತಹ ಪುಸ್ತಕದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇದಿಷ್ಟೇ ಅಲ್ಲದೆ ಸ್ವಚ್ಛತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ನಿಮ್ಮ ಜನನಾಂಗವನ್ನು ಪ್ರತಿ ಕ್ಷಣವೂ ಕೂಡ, ಅಂದರೆ ನೀವು ಏನು ಮೂತ್ರ ಮಾಡ್ತಕ್ಕಂತಹ ಸನ್ನಿವೇಶದಲ್ಲಿ ಮೂತ್ರ ವಿಸರ್ಜನೆ ಮಾಡಿದ ನಂತರ ಆ ಜನನಾಂಗವನ್ನು ತೊಳ್ಕೊಳ್ಳುವಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಹಾಗೆ ಒಂದು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಳೋದು ಇದು ಅಪಾಯದ ಮುನ್ಸೂಚನೆ ಅಂತಲೇ ಹೇಳ್ಬೋದು. ನೀವೇ ಅಪಾಯವನ್ನು ನಿಮ್ಮ ಮೈ ಮೇಲೆ ಎಳ್ಕೊಳ್ತಾ ಇರುವಂತಹ ಸನ್ನಿವೇಶ ಆಗುತ್ತೆ. ಹಾಗಾಗಿ ಇಬ್ಬರು, ಹೆಣ್ಣು ಗಂಡು ಇಬ್ಬರೂ ಕೂಡ ಜನನಾಂಗವನ್ನು ಚೆನ್ನಾಗಿ ನೀವು ಸ್ನಾನ ಮಾಡ್ತಕ್ಕಂತಹ ಸಮಯದಲ್ಲಿರ್ಬೋದು, ಬೇರೆ ಯಾವುದೇ ಸಮಯದಲ್ಲಿ ಇದನ್ನು ತೊಳ್ಕೊಳ್ಳುವಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಈ ಲೈಂಗಿಕ ಕ್ರಿಯೆ ಅಂತಕ್ಕಂಥದ್ದು ಸೂಕ್ತವಾದಂತಹ ಗೌಪ್ಯತೆಯನ್ನು ಕಾಪಾಡಿಕೊಂಡು ನಡೆಸ್ಕೊಳ್ಳುವಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಯಾವುದೋ ಒಂದು ಮಗುವಿನ ಎದುರಿಗೆ ಆಗಲಿ ಅಥವಾ ಮಕ್ಕಳ ಎದುರಿಗೆ ಆಗಲಿ, ಪೋಷಕರಾದರೆ ಮಕ್ಕಳ ಎದುರಿಗಾಗಲಿ ಅಥವಾ ಹೊಸದಾಗಿ ಮದುವೆಯಾಗಿ ಬಂದವರಾದರೆ ತಮ್ಮ ಗೌಪ್ಯತೆಯನ್ನು ಕಾಪಾಡಿಕೊಳ್ಳೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಈ ವೈದ್ಯಕೀಯವಾಗಿ ಯಾವುದೇ ಚಿಕಿತ್ಸೆಗಳು ಬೇಕು ಅಂತಾದರೆ ನೀವು ನೇರವಾಗಿ ಮುಕ್ತವಾಗಿ ನಿಮಗಿರತಕ್ಕಂತಹ ಸವಾಲುಗಳ ಬಗ್ಗೆ ನೀವು ಪ್ರಮುಖವಾಗಿ ಇಲ್ಲಿ ಮುಕ್ತವಾಗಿ ಮಾತನಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಇನ್ನು ಕೆಲವರು ಏನು ಹೇಳ್ತಾರೆ ಅಂದರೆ ಕೆಟ್ಟದ್ದು, ಅಂದರೆ ಇದೆಲ್ಲ ಕೆಟ್ಟದ್ದು, ಇದನ್ನು ಮಾಡಬಾರ್ದು ಅಥವಾ ಇದನ್ನೆಲ್ಲ ಮಾತಾಡಬಾರ್ದು ಅಂತಕ್ಕಂತಹ ಒಂದು ವರ್ಗ ಇದೆ.
ಆದರೆ ಒಂದು ವಿಷಯ ಹೇಳ್ತೀನಿ, ಇದನ್ನೆಲ್ಲ ಮಾತಾಡದೆ ಇರೋದಕ್ಕೇ ಇವತ್ತು ಗಂಡು ಅಂದ್ರೇನು, ಹೆಣ್ಣು ಅಂದ್ರೇನು ಅಂತಕ್ಕಂತಹ ಕನಿಷ್ಠ ಪ್ರಜ್ಞೆ ಇಲ್ಲದೆ ಲೈಂಗಿಕ ಅಪರಾಧಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು, ಅತ್ಯಾಚಾರಗಳು ನಡೀತಾ ಇರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇದರಿಂದನೇ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಟಿ ವಿನಲ್ಲಿ, ಮಾಧ್ಯಮದಲ್ಲಿ ನೇರವಾಗಿ ನೀವು ನೋಡ್ತೀರಿ, ಆದರೆ ಒಂದು ಟಿ ವಿ ಚಲನಚಿತ್ರಗಳಲ್ಲಿಯೂ ಕೂಡ ಇಂತಹ ಕೆಟ್ಟ ಪ್ರಸಂಗಗಳನ್ನ ತೋರಿಸ್ತಾರೆ. ಅದನ್ನೇ ಹೇಳೋದು ನಾನು, ಯಾವುದು ಕೆಟ್ಟದ್ದಿರುತ್ತೋ ಅದನ್ನೇ ಜನ ಹೆಚ್ಚಾಗಿ ಇಷ್ಟಪಡ್ತಾರೆ. ಆದರೆ ನಾವು ಒಳ್ಳೆಯ ಅಂಶಗಳನ್ನು ಹೇಳಿದ್ರೆ ಅದು ಕೆಟ್ಟದ್ದು ಅಂತ ಹೇಳ್ತಾರೆ. ಹಾಗಾಗಿ ನೀವು ಈ ಎಲ್ಲ ಅಂಶಗಳನ್ನು ಆಧಾರವಾಗಿಟ್ಕೊಂಡು ಹೆಣ್ಣಿರ್ಬೋದು ಗಂಡಿರ್ಬೋದು ಪ್ರತಿಯೊಬ್ಬರೂ ಕೂಡ ಇಲ್ಲಿ ತಮ್ಮ ವರ್ತನೆಯನ್ನು ಸರಿಯಾದ ಪ್ರಮಾಣದಲ್ಲಿ ಇಟ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಇನ್ನು ಲೈಂಗಿಕ ಉದ್ದೀಪನೆ ಹೇಗೆ ಉಂಟಾಗುತ್ತೆ ಅನ್ನೋದನ್ನು ನೋಡೋದಾದರೆ, ಪ್ರಮುಖವಾಗಿ ಹಾರ್ಮೋನ್ಗಳು ಹೆಣ್ಣು ಅಥವಾ ಗಂಡು ದೊಡ್ಡವರಾದರೂ, ಬಾಲ್ಯ ವ್ಯವಸ್ಥೆಗೆ ಬಂದರು, ಅಂದರೆ ಯೌವನ ವ್ಯವಸ್ಥೆಗೆ ಬಂದರು ಅಂತ ಅಂದಾಗ ಆ ಒಂದು ಕ್ರಿಯೆಗಳು ಸರ್ವೇ ಸಾಮಾನ್ಯವಾಗಿ ಹಾರ್ಮೋನ್ಗಳು ಬೆಳವಣಿಗೆ ಅಂತ ಹೋಗ್ತವೆ. ಈ ಹಾರ್ಮೋನ್ಗಳು ಯಾವುದೇ ಒಬ್ಬ ವ್ಯಕ್ತಿಯನ್ನು, ಹೆಣ್ಣನ್ನು ಅಥವಾ ಗಂಡನ್ನು ಲೈಂಗಿಕವಾಗಿ ತೊಡಗಿಸ್ಕೊಳ್ಳೋದಕ್ಕೆ ಒಂದು ಅನುಕೂಲ ಕಲ್ಪಿಸಿಕೊಡ್ತಕ್ಕಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಲೈಂಗಿಕ ಕ್ರಿಯೆಯನ್ನು ನಡೆಸ್ತಕ್ಕಂತಹ ಸಮಯದಲ್ಲಿ ಉದ್ದೀಪನೆ ಹೆಚ್ಚಾಗ್ತಕ್ಕಂಥದ್ದು, ಸಂತೋಷ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ವೈದ್ಯಕೀಯ ಶಾಸ್ತ್ರದಲ್ಲಿ ನಾವು ಪ್ರಮುಖವಾಗಿ ಅಧ್ಯಯನ ಮಾಡ್ತೇವೆ. ಅಂದರೆ ಗಂಡು ಹೆಣ್ಣು ಒಂದೆಡೆ ಸೇರಿದಾಗ ಆ ಸೇರುವಿಕೆಯಿಂದ ಉಂಟಾಗುವಂತಹ ವೀರ್ಯಗಳು ಎರಡೂ ಕೂಡ ಸೇರಿಕೊಂಡು ಆ ಗರ್ಭ ವ್ಯವಸ್ಥೆಗೆ ಅನುಕೂಲ ಕಲ್ಪಿಸ್ಕೊಡ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇಲ್ಲಿ ಪ್ರಮುಖವಾಗಿ ಭಾವನಾತ್ಮಕ ಸಂಪರ್ಕ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ತನ್ನ ಸಂಗಾತಿ ಯಾರು ಅನ್ನೋದರ ಬಗ್ಗೆ ಅಥವಾ ತನ್ನ ಸಂಗಾತಿಯ ಬಗ್ಗೆ ವಿಶ್ವಾಸ ಅಂತಕ್ಕಂಥದ್ದು ಇದ್ದಾಗ ಮಾತ್ರ ಪ್ರೀತಿ, ಪ್ರೇಮ, ಪ್ರಣಯ ಇವೆಲ್ಲದಕ್ಕೂ ಕೂಡ ಅರ್ಥ ಬರುತ್ತೆ. ಒಬ್ಬರನ್ನೊಬ್ಬರು ಅರಿತುಕೊಂಡು ಲೈಂಗಿಕವಾಗಿ ಸಂಪರ್ಕ ಬೆಳೆಸಿದಾಗ ಮಾತ್ರ ಒಂದು ಸುಖಿ ದಾಂಪತ್ಯಕ್ಕೆ ಇದು ಒಂದು ಕೈಗನ್ನಡಿಯಾಗುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ. ಇನ್ನು ಕಲ್ಪನೆ ಅಂತಕ್ಕಂಥದ್ದು, ಗಂಡು ಹೆಣ್ಣು ಇಬ್ಬರೂ ಕೂಡ ಇದರ ಬಗ್ಗೆ ಪ್ರಮುಖವಾಗಿ ತಿಳ್ಕೋಬೇಕು. ಯಾವ ಸಮಯದಲ್ಲಿ ಲೈಂಗಿಕ ಕ್ರಿಯೆಯನ್ನು ಮಾಡಬೇಕು ಅಥವಾ ಯಾವ ಕ್ಷಣದಲ್ಲಿ ಹೇಗಿರಬೇಕು ಅನ್ನೋದರ ಬಗ್ಗೆ ಪ್ರಮುಖವಾಗಿ ಪೋಷಕರು ಇದರ ಬಗ್ಗೆ ತಿಳುವಳಿಕೆ ನೀಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. 11 ವರ್ಷ 13 ವರ್ಷ ಆಗಿರುತ್ತೆ ಹುಡುಗಿಗೆ, ಅದೇ ವಯಸ್ಸಿನ ಹುಡುಗ ಕೂಡ ಇರ್ತಾನೆ. ಆ ಸಮಯದಲ್ಲೂ ಕೂಡ ಕೆಲವರಿಗೆ ಒಂದು ಲೈಂಗಿಕ ಆಸಕ್ತಿ ಮೂಡುವಂತಹ ಸಾಧ್ಯತೆಗಳಿರ್ತವೆ. ಹಾಗಾಗಿ ಬಾಲ್ಯ ವ್ಯವಸ್ಥೆಯಲ್ಲಿ ಏನು ತಿಳುವಳಿಕೆ ಇಲ್ಲದೆ ಇರುವಂತಹ ಸಮಯದಲ್ಲಿ ಇಂತಹ ಎಡವಟ್ಟುಗಳು ಆಗೋದಕ್ಕೂ ಮೊದಲು ಪೋಷಕರು ಇದರ ಬಗ್ಗೆ ಗಮನವಹಿಸೋದು ಬಹಳ ಮುಖ್ಯ ಆಗುತ್ತೆ. ಪ್ರತಿಯೊಬ್ಬರೂ ಕೂಡ ಹೆಣ್ಣು ಅಂದ್ರೇನು, ಗಂಡು ಅಂದ್ರೇನು ಅನ್ನೋದ್ರ ಬಗ್ಗೆ ಅರಿವು ಮೂಡಿಸ್ಕೊಂಡಿರೋದು ಬಹಳ ಮುಖ್ಯ ಆಗುತ್ತೆ. ಲೈಂಗಿಕವಾಗಿರ್ಬೋದು, ಇನ್ಯಾವುದೇ ವಿಷಯವಾಗಿರ್ಬೋದು, ಮುಕ್ತವಾಗಿ ಮಾತನಾಡ್ತಕ್ಕಂಥದ್ದು, ವಿಶೇಷವಾಗಿ ಹೆಣ್ಣುಮಕ್ಕಳು ಅಥವಾ ಮಹಿಳೆಯರು ತಮ್ಮ ತಮ್ಮ ತಂದೆ ತಾಯಿಗಳ ಜೊತೆಯಲ್ಲಿ ಮುಕ್ತವಾಗಿ, ಕಾಲೇಜು ವಿದ್ಯಾರ್ಥಿನಿಯರಿರ್ಬೋದು, ಇವರು ಮುಕ್ತವಾಗಿ ತಮ್ಮ ಪೋಷಕರ ಬಳಿ ತಮಗೆ ಆಗ್ತಿರುವಂತಹ ತೊಂದರೆಗಳ ಬಗ್ಗೆ
ಮುಕ್ತವಾಗಿ ಹೇಳ್ಕೊಳ್ಳುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಚಿಕ್ಕ ವಯಸ್ಸಿನಲ್ಲಿಯೇ ಗರ್ಭ ಧರಿಸಿದರೆ ಏನಾಗ್ಬೋದು ಅಂತಕ್ಕಂಥದ್ದು ಈಗಾಗಲೇ ನೀವು ಪತ್ರಿಕೆಗಳಲ್ಲಿ ಓದಿ ತಿಳ್ಕೊಂಡಿದ್ದೀರಿ. ಹಾಗಾಗಿ ಸ್ನೇಹಿತರೆ, ಪ್ರತಿಯೊಬ್ಬರೂ ಕೂಡ ಈ ಲೈಂಗಿಕತೆಯ ಬಗ್ಗೆ ಅರಿವು ಮೂಡಿಸ್ಕೊಂಡು ತಮ್ಮ ತಮ್ಮ ವಿಶ್ವಾಸಕ್ಕೆ ಅರ್ಹರಾದಂತಹ ವ್ಯಕ್ತಿಗಳ ಜೊತೆ ಮದುವೆಯಾಗಿ ಸುಖ ದಾಂಪತ್ಯದಲ್ಲಿ ನೀವು ಲೈಂಗಿಕತೆಯನ್ನು ಅನುಭವಿಸಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಈ ವಿಷಯದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಸ್ನೇಹಿತರೆ, ಬೇರೆ ಯಾವುದೇ ಕೆಟ್ಟ ಉದ್ದೇಶಗಳಿಗಾಗಿ ಈ ವಿಡಿಯೋನ ಮಾಡ್ತಾ ಇಲ್ಲ, ಕೇವಲ ಅರಿವಿಗಾಗಿ ಮಾತ್ರ. ನೀವು ಕೇಳಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.